ವಿಡಿಯೋ ಇದೀಗ ವೇದಿಕೆಯಲ್ಲಿ ನಾವೆಲ್ಲರೂ ವೀಕ್ಷಿಸೋಣ. ಡಾಕ್ಟರ್ ಮಾಲಾ BM, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಊರಿನವಳು. ತಂದೆ ಮುತ್ತಯ್ಯ, ತಾಯಿ ವೆಂಕಟಮ್ಮ. ಹುಟ್ಟಿನಿಂದಲೇ ಅಂಧಳಾಗಿದ್ದರಿಂದ ಶಾಲೆಯ ಮೆಟ್ಟಿಲನ್ನೇ ಹತ್ತಲು ಸಾಧ್ಯವಾಗಲಿಲ್ಲ. 15 ವರ್ಷಗಳಾದ ಮೇಲೆ ಓದುವ ಹಂಬಲವಿದ್ದ ಕಾರಣದಿಂದ ತನ್ನ ಸಹೋದರಿಯರ ಸಹಾಯ ಪಡೆದು ಖಾಸಗಿ ವಿದ್ಯಾರ್ಥಿನಿಯಾಗಿ 10ನೇ ತರಗತಿ ಪರೀಕ್ಷೆಯನ್ನು ತೆಗೆದುಕೊಂಡು 2002ನೇ ಇಸವಿಯಲ್ಲಿ 69% ಅಂಕಗಳೊಂದಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗುತ್ತಾರೆ. ಅಲ್ಲಿಂದಾಚೆಗೆ ವಿದ್ಯಾಭ್ಯಾಸವು ನಿರಂತರವಾಗಿ ಮುಂದುವರೆದಿದೆ. ಮಂಡ್ಯದ PES ಕಾಲೇಜಿನಲ್ಲಿ PUC, ಮೈಸೂರು ಮಹಾರಾಣಿ ಕಾಲೇಜಿನಿಂದ ಪದವಿ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದುಕೊಂಡಿದ್ದಾರೆ. ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ NETಯಲ್ಲಿ ಉತ್ತೀರ್ಣರಾಗಿ UGC ಕೊಡಮಾಡುವ ಕಿರಿಯ ಶಿಷ್ಯ ವೇತನ JRFನೊಂದಿಗೆ PhD ಮಾಡಲು ಸೇರಿಕೊಂಡರು. ಡಾಕ್ಟರ್ ಸಹಶೀನಾ ಬೇಗಂ ರವರ ಮಾರ್ಗದರ್ಶನದಲ್ಲಿ ಮಹಿಳಾ ಕಾವ್ಯಗಳಲ್ಲಿ ಬಂಡಾಯ ಮತ್ತು ಮಹಿಳಾ ಧೋರಣೆ ಎಂಬ ವಿಷಯದಲ್ಲಿ ಮಹಾಪ್ರಬಂಧವನ್ನು ಸಿದ್ಧಪಡಿಸಿ 21ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದುಕೊಂಡಿರುತ್ತಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ರಾಚಯ್ಯರವರ ಮಾರ್ಗದರ್ಶನದಲ್ಲಿ ಇತಿಹಾಸ ವಿಭಾಗದಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಕಲೆ ಮತ್ತು ಸಾಹಿತ್ಯ ಒಂದು ಐತಿಹಾಸಿಕ ಅಧ್ಯಯನ ಎಂಬ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಸಂಶೋಧನೆಯನ್ನು ಮಾಡುತ್ತಿದ್ದಾರೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ತಯಾರಿ ನಡೆಸುತ್ತಿದ್ದಾರೆ. ಕನ್ನಡ ಪುಸ್ತಕಗಳನ್ನು ಓದುವುದು, ಕವನಗಳನ್ನು ಬರೆಯುವುದು, ಹಾಡುವುದು ಇತ್ಯಾದಿ ಇವರ ಹವ್ಯಾಸಗಳು. ಇಂತಹ ಮಹಾನ್ ಸಾಧಕಿಯನ್ನು ಆಯ್ಕೆ ಮಾಡಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಬೆಂಗಳೂರು ಮಹಿಳಾ ಘಟಕದಿಂದ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಸರ್ವರಿಗೂ ಪ್ರೀತಿಯ ನಮಸ್ಕಾರಗಳು. ನನಗೆ ತುಂಬ ಹೊತ್ತು ಮಾತಾಡೋದಕ್ಕಾಗಲ್ಲ, ಆದರೆ 1-2 ಮಾತುಗಳನ್ನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಈ ಕಾರ್ಯಕ್ರಮಕ್ಕೆ ಕದಂಬ ಶ್ರೀನಿವಾಸ್ ಸರ್ ಅವರು ಫಸ್ಟಿಗೆ ಹೇಳಿದ್ರು, ಆಮೇಲೆ ರಾಧಾ ಮೇಡಮ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು. ಆವಾಗ ನಾನು ಕೇಳಿದ್ದು, ಮೇಡಮ್ ಈ ಕಾರ್ಯಕ್ರಮಕ್ಕೆ ನಾನು ಹೇಗೆ ಬರಲಿ ಅಂತ ಅನ್ನಿಸ್ತು ನನಗೆ. ಇವಾಗಲೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಎಷ್ಟು ಅದ್ಭುತವಾದ ಮಾತುಗಳು ಎಲ್ಲರೂ ಕೇಳ್ತಾ ಇದ್ದಾಗ ನಾವೆಷ್ಟೆಲ್ಲ ಮಾಡಬೇಕು, ಇನ್ನೂ ಏನೇನೆಲ್ಲ ಇದೆ ಅಂತ ತುಂಬ ಅನ್ನಿಸ್ತಾ ಇದೆ. ಆದರೆ ಮೇಡಮ್ ಕೇಳಿದೆ, ನಾನು ಏನಾದರೂ ಅಲ್ಲಿಗೆ ಹೋಗಬೇಕಾದ್ರೆ ಮಾತಾಡಬೇಕಾ, ಇಲ್ಲಿ ಬಂದಮೇಲೆ ಏನಾದರೂ ಮಾತಾಡಬೇಕಾ ಅಂತ ಕೇಳಿದಾಗ ಮೇಡಮ್ ಹೇಳಿದ್ರು, ಹೌದು ನೀವು ಏನಾದರೂ ನಿಮ್ಮ ಜೀವನವನ್ನು ಇಟ್ಕೊಂಡು ಇನ್ಸ್ಪೈರಿಂಗ್ ಆಗೋ ಥರ ಮಾತಾಡೋದಕ್ಕೆ ಸಾಧ್ಯ ಆದರೆ ಮಾತಾಡಿ ಅಂತ ಹೇಳಿದರು. ಆದರೆ ಈಗ ತಾನೇ ಹೇಳ್ತಾ ಇದ್ರು ವೀರಕಪುತ್ರ ಶ್ರೀನಿವಾಸ್ ಸರ್ ಏನಂತ ಅಂದರೆ ಇಲ್ಲಿ ತುಂಬ ಇನ್ಸ್ಪೈರ್ ಆಗಿದ್ದೀನಿ ಅಂತ. ಆದರೆ ನಾನು ಹೇಳ್ತಾ ಇದ್ದೀನಿ, ಕ್ವಿಂಟಲ್ ಗಟ್ಟಲೆ ಇನ್ಸ್ಪೈರಿಂಗ್ ಆಗಿದ್ದೀನಿ ಈ ಕಾರ್ಯಕ್ರಮಕ್ಕೆ ಬಂದು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಈ ಕಾರ್ಯಕ್ರಮ ಮತ್ತು ಈ ಕ್ಷಣ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರೋ ಕ್ಷಣ ಅಂತ ನಾನು ಭಾವಿಸ್ತೀನಿ. ನಾನು ಚಿಕ್ಕವಳಿದ್ದಾಗಿಂದ ಓದೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನನಗೆ ಈ ಥರ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೆ ನಾನು ಹಳ್ಳಿಲಿ ಹುಟ್ಟಿದ್ದು. ನಮ್ಮ ಅಪ್ಪ ಅಮ್ಮ ಈಗಲೂ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅವರಿಗೆ ವಿಶೇಷ ಶಾಲೆ ಇದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನನ್ನ ಯಾವ ಶಾಲೆಗಳಿಗೂ ಸೇರಿಸಿರಲಿಲ್ಲ. 15 ವರ್ಷ ನಾನು ಮನೇಲೇ ಇದ್ದೆ. ಆವಾಗ ನನಗನ್ಸಿದ್ದು ನಾನು ಏನಾದರೂ ಓದಬೇಕು ಅಂತ ಅನಿಸ್ತಿತ್ತು. ನೋಡಿ, ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಫಸ್ಟು ನಾನು ಈ ಕಾರ್ಯಕ್ರಮದಲ್ಲಿ ಯಾರು ಇರ್ತಾರೆ ಅಂತ ಎಲ್ಲ ನೋಡ್ಕೊತಾ ಇದ್ದಾಗ, ಇನ್ವಿಟೇಷನ್ ನೋಡಿ ಆಮೇಲೆ ನೋಡ್ಕೊತಾ ಇದ್ದೆ, ಎಲ್ಲರ ಬಗ್ಗೆನೂ ಕೇಳ್ತಾ ಇದ್ದೆ. ಹಾಗೆಯೇ ವೀರಕಪುತ್ರ ಶ್ರೀನಿವಾಸ್ ಸರ್ ಅವ್ರ ಬಗ್ಗೆ ಕದಂಬ ಶ್ರೀನಿವಾಸ್ ಸರ್ ಅವರು ಕೂಡ ಹೇಳಿದರು. ಡಾಕ್ಟರ್ ವಿಷ್ಣುವರ್ಧನ್ ಗೀತ ಗಾಯನ ಸ್ಪರ್ಧೆ ಮಾಡಿದರು, ರಾಜ್ಯ ಮಟ್ಟದ ಸ್ಪರ್ಧೆ ಮಾಡಿದರು, ಅವಾಗಲೇ ಹೇಳಿದರು. ಆದರೆ ನಾನು ತುಂಬ ಗಮನಿಸ್ಕೊಂಡಿರಲಿಲ್ಲ. ಈಗ ಶುಭೋದಯ ಕರ್ನಾಟಕ ಆ ಕಾರ್ಯಕ್ರಮ ಮತ್ತು ಪುಸ್ತಕ ರಾತ್ರಿ ಈ ಕಾರ್ಯಕ್ರಮನ ಕೇಳಿದಾಗ ನನಗನ್ಸಿದ್ದೇನು ಅಂದರೆ, ಪುಸ್ತಕದ ಜೊತೆಗೆ ಇವರು ಒಡನಾಟ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕನೆಕ್ಟ್ ಆದರು. ಅಷ್ಟೇ ಅಲ್ಲ, ಅವರ ಬಾಲ್ಯ ಜೀವನದಲ್ಲಿ ಪಟ್ಟಂತಹ ಕಷ್ಟಗಳಿದಾವಲ್ಲ, ಅದನ್ನು ಕೇಳ್ತಾ ಇದ್ದಾಗ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಅಷ್ಟು ಕಷ್ಟಪಟ್ಟಿರೋ ವ್ಯಕ್ತಿ ಈಗ ಇಷ್ಟು ಒಳ್ಳೆ ಬಳಗವನ್ನು ಕಟ್ಕೊಂಡು ಹೀಗೆ ಸಮಾಜ ಸೇವೆ, ಸಮಾಜಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಅನಿಸುತ್ತೆ. ನಮ್ಮ ಕೈಲಿ ಇದನ್ನೆಲ್ಲ ಯಾಕೆ ಮಾಡೋಕ್ಕಾಗಲ್ಲ ಅಂತಲೂ ಇನ್ಸ್ಪೈರ್ ಆಗಿದ್ದೀನಿ ಕೂಡ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಇನ್ನು ಮುಂದೆ ತುಂಬ ಕಷ್ಟಪಟ್ಟು
ಇಷ್ಟಪಟ್ಟು ಕಷ್ಟಪಟ್ಟು ಓದ್ತೀನಿ ಅಂತ ಹೇಳ್ತಾ, ಹಾಗೇನೆ ಈ ಕಾರ್ಯಕ್ರಮ ಅಂದರೆ ನನಗೆ ತುಂಬ ಖುಷಿ ಕೊಡ್ತು, ಹಾಗೆ ಇನ್ಸ್ಪೈರ್ ಕೂಡ ಆಗಿದ್ದೀನಿ. ಈ ಒಂದು ಮೂಲಕ ನಮ್ಮ ಅಪ್ಪ ಅಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಇವ್ರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಪ್ರತಿಯೊಂದು ಹಂತದಲ್ಲೂ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತರು. ನಾನು ಮೇಡಮ್ ಹೇಳ್ತಾ ಅರುಣಕುಮಾರಿ ಮೇಡಮ್ ಮಾತಾಡ್ತಾ ಹೇಳ್ತಾ ಇದ್ರು, ಹೆಣ್ಣಿಗೆ ಖಂಡಿತವಾಗ್ಲೂ ಹಠ ಇರಬೇಕು ಅಂತ. ಖಂಡಿತವಾಗ್ಲೂ ಹೌದು. ನಾನು ಸ್ಕೂಲಿಗೆ ಹೋಗಬೇಕು, SSLC ಎಕ್ಸಾಮ್ ನಾನು ನೇರವಾಗಿ ತಗೋತೀನಿ ಅಂದಾಗ ನಮ್ಮ ಮನೆಯವ್ರು ತುಂಬ ಅಂದರೆ ತುಂಬ ಹೆದರ್ಕೊಂಡ್ಬಿಟ್ರು. ಇವಳನ್ನ ಹೇಗೆ ಹೊರಗಡೆ ಬಿಡೋದು ಅಂತ ಹೇಳ್ಬಿಟ್ಟು, ಆದರೆ ತುಂಬ ಹಠ ಮಾಡಿದ್ದೆ. 3 ದಿವಸ ಉಪವಾಸ ಇತ್ತು, ಆ ಹಠ ಮಾಡಿ ಒಪ್ಸಿದ್ದು ನಾನು SSLC ಎಕ್ಸಾಮ್ ತಗೋಬೇಕಾದ್ರೆ. ಆಮೇಲೆ ಅದು ತಗೊಂಡಾದ್ಮೇಲೆ ಫಸ್ಟು ವರ್ಷನೇ ನಂದು 70% ಅಂಕಗಳ ಜೊತೆಗೆ ನಾನು ಪಾಸ್ ಮಾಡ್ಕೊಂಡಾಗ ಅವ್ರಿಗೆ ಒಂದು ನಂಬಿಕೆ ಬಂತು. ಅದಾದಮೇಲೆ ನಾನು PUC, ಡಿಗ್ರಿ, PhD ಎಲ್ಲನೂ ಮಾಡಿದಾಗ ಈಗ ಒಂದು ನಂಬಿಕೆ. ಮತ್ತು ಮೇಡಮ್ ಹೇಳ್ತಾ ಇದ್ರು, ನಮ್ಮ ಗೌರವವನ್ನು ನಾವು ಉಳಿಸ್ಕೋಬೇಕು, ಸಂಪಾದನೆ ಮಾಡ್ಕೋಬೇಕು ಅಂತ. ಹೌದು, ಖಂಡಿತವಾಗ್ಲೂ ಹೌದು. ನಾವು ಹೇಗಿರ್ತೀವೋ ಹಾಗೆ ನಮ್ಮನ್ನು ಸಮಾಜ ನೋಡುತ್ತೆ. ಈಗ ನಮ್ಮನೆಯಲ್ಲೆಲ್ಲ ತುಂಬಾ ಎದುರ್ಕೊಂಡಿದ್ರು ಹೊರಗಡೆ ಬಿಡೋದಕ್ಕೆ, ಆದರೆ ಯಾವತ್ತೂ ನನಗೆ ಒಂದೇ ಒಂದು ದಿನಕ್ಕೂ ಕೂಡ ಹೊರಗಡೆಯಿಂದ ಒಂಚೂರೂ ಸಮಸ್ಯೆ ಆಗಿಲ್ಲ ಇವತ್ತುವರೆಗೂ. ನನ್ನ ಅಪ್ಪ ಅಮ್ಮ, ನನ್ನ ಅಕ್ಕಂದಿರು, ನಮ್ಮ ಸಹೋದರರು ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಕೂಡ ನನ್ನ ಗುರುಗಳೊಬ್ಬರಿದ್ದಾರೆ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಸರ್ ಅಂತ. ಅವರು ಸಾಧನೆಯ ಶರೀರವಿದು ಸಾಧಾರಣದಲ್ಲ ಅಂತ ಹೇಳ್ತಾರೆ. ಆ ಒಂದು ಮಾತು ನೋಡಿ ಹೇಗಿದೆ, ಇನ್ನೂ ನಾನು ಏನಾದರೂ ಮಾಡಬೇಕು ಅನ್ನೋ ಅಷ್ಟು ಒಂದು ಉತ್ಸಾಹ ಕೊಡುತ್ತೆ. ಅವರು ಪ್ರತಿದಿನವೂ ನನಗೆ ಧೈರ್ಯ ತುಂಬ್ತಾ ಹೋಗ್ತಾರೆ. ಎಲ್ಲರೂ ನೆನಪಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು, ಇದು ಪ್ರಶಸ್ತಿ ಅಲ್ಲ, ತಮ್ಮೆಲ್ಲರ ಆಶೀರ್ವಾದ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಮೇಲೆಯೂ ಕೂಡ ಎಲ್ಲರ ಆಶೀರ್ವಾದ ಸದಾಕಾಲ ಇರಲಿ ಎಂಬ ಆಶಯದೊಂದಿಗೆ ತಮ್ಮ ನುಡಿಗಳಿಗೆ ಧನ್ಯವಾದಗಳು. ವೇದಿಕೆ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ.